ಸ್ನೇಹಿತರೆ, ಇವತ್ತು ಕ್ರೀಡಾ ಜಗತ್ತಿನ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿಯ ಜೊತೆ ಬಂದಿದ್ದೀವಿ. ಜೊತೆಗೆ ಈ ಸ್ಟೋರಿ ನಮ್ಮ ಯುವ ಜನರಿಗೂ ಒಂದೊಳ್ಳೆ ಪಾಠವನ್ನು ಕಲಿಸುತ್ತೆ ಅನ್ನೋದು ನಮ್ಮ ನಂಬಿಕೆ. ಸಕ್ಸಸ್ ಅನ್ನೋದು ಸುಲಭವಾಗಿ ಸಿಗಲ್ಲ. ಜನಪ್ರಿಯತೆ, ಕೀರ್ತಿ, ಹಣ ಇದ್ಯಾವುದೂ ಕೂಡ ಶಾಶ್ವತ ಅಲ್ಲ. ಪರಿಶ್ರಮ ಅನ್ನೋದು ಇಲ್ಲ ಅಂದರೆ ಏನಾಗುತ್ತೆ ಅನ್ನೋದನ್ನು ಇವತ್ತು ಚರ್ಚೆ ಮಾಡ್ತಾ ಹೋಗೋಣ. ಹೌದು, ಇದು ಮುಂಬೈನ ಇಬ್ಬರು ಯುವ ಕ್ರಿಕೆಟಿಗರ ಸ್ಟೋರಿ. ಒಬ್ಬ ಯಶಸ್ಸಿನ ಶಿಖರವೇರ್ತಾ ಇದ್ರೆ ಮತ್ತೊಬ್ಬ ಪಾತಾಳದತ್ತ ಮುಖ ಮಾಡ್ತಿದ್ದಾನೆ. ಎಸ್, ಅವರು ಬೇರಾರೂ ಅಲ್ಲ, ಯಶಸ್ವಿ ಜೈಸ್ವಾಲ್ ಹಾಗೂ ಪೃಥ್ವಿ ಶಾ. ನಾನು ಆಗಲೇ ಹೇಳಿದಂತೆ ಇವರಿಬ್ಬರು ಕೂಡ ಮುಂಬೈನ ಯುವ ಆಟಗಾರರು. ಇಬ್ಬರು ಆರಂಭದಲ್ಲಿ ಯಶಸ್ಸನ್ನು ಗಳಿಸಿ ದಿಗ್ಗಜರ ಗಮನವನ್ನು ಸೆಳೆದಿದ್ದವರು. ಅಂಡರ್-19 ಕ್ರಿಕೆಟ್ನಿಂದ ಟೀಮ್ ಇಂಡಿಯಾಗೆ ಎಂಟ್ರಿ ಕೊಟ್ಟ ಟ್ಯಾಲೆಂಟೆಡ್ ಕ್ರಿಕೆಟರ್ಗಳು. ಟೆಸ್ಟ್ಗೆ ಡೆಬ್ಯೂ ಮಾಡಿದ ಮೊದಲ ಪಂದ್ಯದಲ್ಲೇ ಶತಕವನ್ನು ಸಿಡಿಸಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ದವರು. ಟೀಮ್ ಇಂಡಿಯಾದ ಭವಿಷ್ಯದ ಸ್ಟಾರ್ಗಳು ಅಂತ ಕರೆಸಿಕೊಂಡಿದ್ದವರು. ಫ್ಯೂಚರ್ ಸೇವಾಗ್, ಸಚಿನ್ ಅಂತಾನೆ ಬಿಂಬಿಸಿಕೊಂಡಿದ್ದವರು. ಆದರೆ ಇದೀಗ ಈ ಮುಂಬೈಕರ್ಗಳ ಪೈಕಿ ಯಶಸ್ವಿ ಜೈಸ್ವಾಲ್ ಯಶಸ್ಸಿನ ಶಿಖರವನ್ನೇರಿ ಮುನ್ನುಗ್ತಾ ಇದ್ರೆ ಪೃಥ್ವಿ ಶಾ ಕರಿಯರ್ ಮಾತ್ರ ಪಾತಾಳಕ್ಕೆ ಕುಸಿದಿದೆ. ಇವರಿಬ್ಬರ ವೃತ್ತಿ ಜೀವನದಲ್ಲಿ ಬಹುಪಾಲು ಸಾಮ್ಯತೆ ಇದೆ. ಅಂಡರ್-19ನಲ್ಲಿ ಬೆಳಕಿಗೆ ಬಂದ ಈ ಮುಂಬೈಕರ್ಗಳು ಮುಂಬೈನ ಗ್ರೌಂಡ್ನಲ್ಲಿಯೇ ಆಡಿ ಬೆಳೆದವರು. ಇಬ್ಬರೂ ಕೂಡ ಮೊದಲ ಡೆಬ್ಯೂ ಮಾಡಿದ್ದು ಟೆಸ್ಟ್ನಲ್ಲೇ, ಅದು ಕೂಡ ವೆಸ್ಟ್ ಇಂಡೀಸ್ನ ತಂಡದ ಎದುರು. ಡೆಬ್ಯೂ ಮ್ಯಾಚ್ನಲ್ಲೇ ಇಬ್ಬರೂ ಕೂಡ ಸೆಂಚುರಿಯನ್ನು ಸಿಡಿಸಿದ್ರು. ಆ ಸೆಂಚುರಿಯೊಂದಿಗೆ ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ದ ಇವರು ಟೀಮ್ ಇಂಡಿಯಾದ ಫ್ಯೂಚರ್ ಸ್ಟಾರ್ಗಳಂತಲೇ ಕರೆಸಿಕೊಂಡ್ರು. ಇವರಿಬ್ಬರ ಕರಿಯರ್ ಆರಂಭ ಸೇಮ್ ಟು ಸೇಮ್ ಆಗಿತ್ತು. ಆದರೆ ಸದ್ಯ ತಲುಪಿರುವ ಗುರಿ ಇದೆಯಲ್ಲ, ಅದು ಮಾತ್ರ ಬೇರೆ ಬೇರೆ. ಹಾಗಿದ್ರೆ ಸಕ್ಸಸ್ ಎಂಬ ಮದದಲ್ಲಿ ಪೃಥ್ವಿ ಶಾ ದಾರಿ ತಪ್ಪಿದ್ರ ಅನ್ನೋ ಪ್ರಶ್ನೆ ಮೂಡ್ತಿದೆ. ಯಾಕಂದ್ರೆ ಜೈಸ್ವಾಲ್ಗೂ ಮುನ್ನವೇ ಪೃಥ್ವಿ ಶಾಗೆ ಸಕ್ಸಸ್ ಸಿಕ್ಕಿತ್ತು. ಆದರೆ ಇದೇ ಸಕ್ಸಸ್ ಪೃಥ್ವಿ ವೃತ್ತಿ ಜೀವನದ ಏಳಿಗೆಗೆ ಮುಳ್ಳಾಯಿತು. ನಾನೇ ಎಂಬ ಹುಚ್ಚು ಕನಸಿನಲ್ಲಿದ್ದ ಪೃಥ್ವಿಗೆ ಅತ್ಯಂತ ಚಿಕ್ಕ ವಯಸ್ಸಿಗೆ, ಅಂದರೆ 22ರ ವಯಸ್ಸಿಗೆ ಕಂಡ ಕೋಟಿ ಕೋಟಿ ಹಣ, ಯಶಸ್ಸಿನ ಮದ ದಾರಿ ತಪ್ಪಿದ ಮಗನನ್ನಾಗಿಸಿತು. ಕ್ರಿಕೆಟ್ ಆಟದ ಮೇಲಿನ ಬದ್ಧತೆಯ ಬದಲಾಗಿ ಮೋಹದ ಅಲೆಯಲ್ಲಿ ತೇಲಾಡುವಂತೆ ಮಾಡಿತ್ತು. ಪರಿಣಾಮ ಟೀಮ್ ಇಂಡಿಯಾದಿಂದ ಹೊರಬಿದ್ದ ಈತ ಮುಂಬೈ ರಣಜಿ ತಂಡಕ್ಕೂ ಬೇಡವಾಗಿದ್ದಾನೆ. ಇದೀಗ IPL ಎಂಬ ಕೋಟಿ ಕುಬೇರರ ಕಣದಲ್ಲೂ ಅನ್ಸೋಲ್ಡ್ ಆಗಿದ್ದಾನೆ. ಇತ್ತ ಪೃಥ್ವಿ ಶಾ ಮೋಜು ಮಸ್ತಿ ವಿವಾದದಲ್ಲೇ ಸಿಲುಕಿ ವೃತ್ತಿ ಜೀವನಕ್ಕೆ ತನ್ನ ಕೈಯಾರೆ ತಾನೇ ಕೊಳ್ಳಿ ಇಟ್ಕೊಂಡ್ರೆ, ಅತ್ತ ಯಶಸ್ವಿ ಜೈಸ್ವಾಲ್ ಸಿಕ್ಕ ಅವಕಾಶಗಳನ್ನು ಸದ್ಬಳಕೆ ಮಾಡಿಕೊಳ್ತಿದ್ದಾರೆ. ಟೀಮ್ ಇಂಡಿಯಾದ ನಯಾ ಕಿಂಗ್ ಆಗುವತ್ತ ಹೆಜ್ಜೆ ಇಟ್ಟಿದ್ದಾರೆ. ಇನ್ನು ಇವರಿಬ್ಬರ ಏಳಿಗೆಯಲ್ಲಿ ದಾರಿದೀಪವಾಗಿದ್ದ ಗುರುವಿನ ಹೆಸರು ಜಲ್ವಾ ಸಿಂಗ್. ಈ ಗುರು ಇದೀಗ ಇವರಿಬ್ಬರ ನಡುವಿನ ವ್ಯತ್ಯಾಸವನ್ನು ರಿವೀಲ್ ಮಾಡಿದ್ದಾರೆ. ಯಶಸ್ವಿ ಜೈಸ್ವಾಲ್ ಸಕ್ಸಸ್ ಹಾಗೂ ಪೃಥ್ವಿ ಶಾ ಫೇಲ್ಯೂರ್ ಹಿಂದಿನ ರೀಸನ್ ಅನ್ನ ಬಿಚ್ಚಿಟ್ಟಿದ್ದಾರೆ. ಕೋಚ್ ಜಲ್ವಾ ಸಿಂಗ್ ಪ್ರಕಾರ ಯಾವುದೇ ಸಾಧನೆ ಸಾಧ್ಯವಾಗಬೇಕು ಅಂದರೆ ಕಾರ್ಯವೈಖರಿ, ಬದ್ಧತೆ ಮುಖ್ಯವಾಗಿರುತ್ತೆ. ನೀವು ಟ್ಯಾಲೆಂಟೆಡ್ ಆಗಿದ್ರೆ ಅದು ಕೇವಲ ಬೀಜವಷ್ಟು. ಆ ಬೀಜವನ್ನು ಮರವಾಗಿಸಲು ಸ್ಥಿರತೆ ಬಹಳ ಮುಖ್ಯ. ಆ ಸ್ಥಿರತೆ ನಿಮ್ಮ ಜೀವನ ಶೈಲಿ, ನಿಮ್ಮ ಬದ್ಧತೆ, ಶಿಸ್ತಿನಿಂದ ಬರುತ್ತೆ. ಸ್ಥಿರತೆ ಇಲ್ಲದಿದ್ದರೂ ಉತ್ತಮ ಆರಂಭ ಸಿಗ್ಬೋದು. ಆದರೆ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಅಗ್ರಸ್ಥಾನದಲ್ಲಿ ಉಳಿಯಬೇಕು ಅಂದರೆ ಕಾಲಕ್ಕೆ ಆಟವನ್ನು ಸುಧಾರಿಸ್ಕೊಳ್ಬೇಕು ಅಂತ ಕೋಚ್ ಹೇಳಿದ್ದಾರೆ. ಈ ಯಂಗ್ಸ್ಟರ್ಗಳ ಬಗ್ಗೆ ಅವರ ಬಾಲ್ಯದ ಕೋಚ್ ಹೇಳಿರೋದು 100ಕ್ಕೆ 100ರಷ್ಟು ಸತ್ಯ. ಪೃಥ್ವಿ ಶಾಗೆ ಆರಂಭದಲ್ಲೇ ಯಶಸ್ಸು ಸಿಕ್ಕಿತ್ತು. ಆದರೆ ಆ ಯಶಸ್ಸನ್ನು ಉಳಿಸಿಕೊಳ್ಳಲು ಫಿಟ್ನೆಸ್ ಜೊತೆ ಸ್ಥಿರತೆ ಕಾಪಾಡಿಕೊಳ್ಳುವುದು ಕೂಡ ಬಹುಮುಖ್ಯವಾಗಿತ್ತು. ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದ ಪೃಥ್ವಿ ದುಡ್ಡಿನ ಮದದಲ್ಲಿ ತೇಲಾಡಿದ್ರು. ಶಿಸ್ತಿನ ಸಿಪಾಯಿಯಾಗಬೇಕಿದ್ದ ಪೃಥ್ವಿ ಶಾ ಆಟದಲ್ಲಿ ಅಶಿಸ್ತಿನ ಪ್ರವೃತ್ತಿ ಪತನಕ್ಕೆ ದಾರಿಯಾಯಿತು. ಪೃಥ್ವಿ ಶಾ ಟ್ಯಾಲೆಂಟೆಡ್ ಕ್ರಿಕೆಟರ್ ಅನ್ನೋದು ನಿಜ, ಆದರೆ ತಾನೇ ಆಯ್ಕೆ ಮಾಡಿಕೊಂಡ ದಾರಿ ಮುಳ್ಳಾಗಿ ಪರಿಣಮಿಸಿದೆ. ಮುಂದಾದರೂ ಇದನ್ನು ಚೇಂಜ್ ಮಾಡಿಕೊಳ್ತಾರಾ ಅನ್ನೋದನ್ನು ಕಾದು ನೋಡಬೇಕಿದೆ. ಇಂತಹ ಇನ್ನಷ್ಟು ಸುದ್ದಿಗಳ ಜೊತೆ ಬರ್ತೀವಿ. ನೋಡ್ತಾ ಇರಿ ಪ್ರಜಾಶಕ್ತಿ TV, ಇದು ನಿಮ್ಮ ಧ್ವನಿ.